ಆಕ್ರೋಶದಿಂದ ಸೂರ್ಯ ಕೆಂಡ ಉಗುರುತ್ತಿದ್ದಾನೆ. ಭೂಮಿ ಬಿಸಿಯಾಗ್ತಿದೆ. ಈ ಸುಡುವ ಬಿಸಿಲಿನಲ್ಲಿ ಮನುಷ್ಯರಿಗಷ್ಟೇ ಅಲ್ಲ, ರೈತರು ಕಷ್ಟಪಟ್ಟು ಬೆಳೆಸಿದ ಬೆಳೆಗಳಿಗೂ ಈಗ ಸಂಕಷ್ಟ ಎದುರಾಗಿದೆ. ಕಟಾವಿಗೆ ಬಂದಿರೋ ಮಾವು ಮತ್ತು ಚಿಗುರುತ್ತಿರೋ ತರಕಾರಿ ಬೆಳೆಗಳನ್ನ ಈ ತಾಪಮಾನದಿಂದ ರಕ್ಷಿಸೋದು ಹೇಗೆ ಅನ್ನೋದೇ ಈಗ ದೊಡ್ಡ ಸವಾಲು. ಹೂವು ಉದುರುವುದು, ಕಾಯಿ ಸೀಳುವುದು ಮತ್ತು ಸನ್ಬರ್ನ್ನಂತಹ ಸಮಸ್ಯೆಗಳಿಂದ ರೈತರು ಕಂಗಾಲಾಗಿದ್ದಾರೆ. ಆದರೆ ಚಿಂತಿಸಬೇಡಿ, ಕೋಲಾರ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ನಿಮ್ಮ ಬೆಳೆಗಳನ್ನು ಉಳಿಸಿಕೊಳ್ಳಲು ಕೆಲವು ಅತಿ ಮುಖ್ಯ ಸೂತ್ರಗಳನ್ನು ಬಿಚ್ಚಿಟ್ಟಿದ್ದಾರೆ. ಬಿಸಿಲು ಹೆಚ್ಚಾದಂತೆ ಗಿಡಗಳಲ್ಲಿರೋ ತೇವಾಂಶ ಬೇಗನೆ ಆವಿಯಾಗಿ ಹೋಗುತ್ತೆ. ಅದಕ್ಕೆ ವಿಜ್ಞಾನಿಗಳು ಹೇಳೋದು ಒಂದೇ ಮಾತು: ಹೆಚ್ಚು ನೀರು ಒಮ್ಮೆಲೆ ಹರಿಸಬೇಡಿ, ಬದಲಾಗಿ ಕಡಿಮೆ ನೀರನ್ನ ಆಗಾಗ ಹರಿಸುತ್ತೀರಿ. ನೀರುಣಿಸಲು ಮಧ್ಯಾಹ್ನದ ಸಮಯ ಬೇಡವೇ ಬೇಡ, ಮುಂಜಾನೆ ಅಥವಾ ಸಾಯಂಕಾಲದ ಹೊತ್ತು ಮಾತ್ರ ಬೆಸ್ಟ್. ಇದರಿಂದ ನೀರು ಆವಿಯಾಗೋದು ತಪ್ಪಿ ಭೂಮಿಯಲ್ಲಿ ಸರಿಯಾಗಿ ಇಂಗುತ್ತದೆ. ಸಾಧ್ಯವಾದಷ್ಟು ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಳ್ಳಿ. ಇದು ನಿಮ್ಮ ಬೆಳೆಗೆ ಸಂಜೀವಿನಿ ಇದ್ದಂತೆ. ಮಾವು ಬೆಳೆಗಾರರೇ ಗಮನಿಸಿ, ನಿಮ್ಮ ತೋಟದಲ್ಲಿ ಹೂವು ಬಿಟ್ಟಿರುವಾಗ ಅಥವಾ ಪರಾಗಸ್ಪರ್ಶ ನಡೀತಿರುವಾಗ ನೀರು ಹರಿಸೋ ಸಾಹಸ ಮಾಡಬೇಡಿ. ಕಾಯಿಗಳು ಬಟಾಣಿ ಅಥವಾ ಗೋಲಿ ಗಾತ್ರಕ್ಕೆ ಬಂದಾಗಷ್ಟೇ ನೀರು ಕೊಡಲು ಶುರು ಮಾಡಿ. ಕಾಯಿಗಳು ಉದುರಬಾರದು ಅಂದ್ರೆ ಪ್ರತಿ ಲೀಟರ್ ನೀರಿಗೆ 0.25 ಮಿಲಿಲೀಟರ್ ಪ್ಲೋನೋಫಿಕ್ಸ್ ಬೆರೆಸಿ ಸಿಂಪಡಿಸಿ. ಅಷ್ಟೇ ಅಲ್ಲ, ಮಾವು ಸ್ಪೆಷಲ್ ಎಂಬ ಲಘು ಪೋಷಕಾಂಶದ ಜೊತೆಗೆ ಸ್ವಲ್ಪ ಶಾಂಪೂ ಮತ್ತು ನಿಂಬೆ ರಸ ಬೆರೆಸಿ ಸಿಂಪಡಿಸಿದ್ರೆ ಕಾಯಿಗಳು ಸದೃಢವಾಗುತ್ತವೆ. ಇನ್ನು ಕ್ವಾಲಿಟಿ ಹಣ್ಣು ಬೇಕು ಅಂದ್ರೆ ಸಣ್ಣ ಕಾಯಿಗಳಿಗೆ ಪೇಪರ್ ಕವರ್ ಹೊದಿಸೋದು ಮರಿಬೇಡಿ. ಪ್ರಾರಂಭ ಆಗಿದೆ. ಸೂರ್ಯನ ಪ್ರಖರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸೊ ಇಂಥ ಒಂದು ಬಿಸಿಲಿನ ಬೇಗೆಯಿಂದ ಬೆಳೆಗಳನ್ನ ಹೇಗೆ ರಕ್ಷಿಸಬೇಕು ಅನ್ನೋದರ ಕುರಿತಾಗಿ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಆದಷ್ಟು ರೈತ ಬಾಂಧವರು ಮಣ್ಣಿನಲ್ಲಿ ತೇವಾಂಶವನ್ನು ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಅಥವಾ ಮಣ್ಣಿನಲ್ಲಿರತಕ್ಕಂಥ ನೀರಿನ ಅಂಶ ಆವಿಯಾಗಿ ಹೋಗೋದನ್ನ ತಡೆಗಟ್ಟಲಿಕ್ಕಾಗಿ ಹೊದಿಕೆ ತಂತ್ರಜ್ಞಾನವನ್ನು ಬಳಸ್ಕೊಳ್ಬೇಕು. ಅದು ಪ್ಲಾಸ್ಟಿಕ್ ಮಂಚ ಆಗ್ಬೋದು ಅಥವಾ ತೋಟದಲ್ಲಿ ಸಿಗ್ತಕ್ಕಂಥ ಒಣ ಹುಲ್ಲು, ಎಲೆಗಳಾಗ್ಬೋದು ಅಥವಾ ರೇಷ್ಮೆ ತ್ಯಾಜ್ಯ ಆಗ್ಬೋದು, ಅದನ್ನು ಬಳಸ್ಕೊಂಡು ನಾವು ಹೊದಿಕೆಯನ್ನು ಮಾಡ್ಕೊಳ್ಳೋದ್ರಿಂದ ತೇವಾಂಶವನ್ನು ಸಂರಕ್ಷಣೆ ಮಾಡ್ಕೊಳ್ಬೋದು. ಜೊತೆಗೆ ಈ ನೀರಿನ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಸೂಕ್ಷ್ಮ ನೀರಾವರಿ ಪದ್ಧತಿಗಳಾದಂತಹ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ ನಿರ್ವಹಣೆಯನ್ನು, ಅವುಗಳ ಮೂಲಕ ನೀರಿನ ನಿರ್ವಹಣೆಯನ್ನು ಮಾಡುವಂಥದ್ದು ಹೆಚ್ಚು ಸೂಕ್ತ ಆಗ್ತದೆ. ತರಕಾರಿ ಬೆಳೆಗಳ ವಿಷಯಕ್ಕೆ ಬಂದ್ರೆ ಈ ಬಿಸಿಲಿಗೆ ಬೆಂಡೆ, ಸೌತೆ ಮತ್ತು ಕುಂಬಳ ಜಾತಿಗೆ ಸೇರಿದ ತರಕಾರಿಗಳು ಹೆಚ್ಚು ಸೂಕ್ತ. ನೆಲದ ತೇವಾಂಶ ಆವಿಯಾಗಬಾರದು ಅಂದ್ರೆ ಮಲ್ಚಿಂಗ್ ಅಥವಾ ನೆಲಹೊದಿಕೆ ಕಡ್ಡಾಯವಾಗಿ ಬೆಳೆಸಿ. ಈ ಸಮಯದಲ್ಲಿ ರಸ ಹೀರುವ ಕೀಟಗಳ ಕಾಟ ಜಾಸ್ತಿ ಇರುತ್ತೆ. ಹಾಗಾಗಿ ತೋಟವನ್ನ ದಿನಾ ಗಮನಿಸುತ್ತೀರಿ. ಸಣ್ಣ ಕೀಟಗಳೇ ದೊಡ್ಡ ರೋಗಗಳಿಗೆ ಕಾರಣವಾಗಬಹುದು. ಸೊ ಎಚ್ಚರ ತಪ್ಪಬೇಡಿ. ನೋಡಿದ್ರಲ್ಲ, ವಿಜ್ಞಾನಿಗಳು ಹೇಳಿದ ಈ ಪುಟ್ಟ ಪುಟ್ಟ ಕ್ರಮಗಳು ನಿಮ್ಮ ಕೈ ಸೇರಬೇಕಿದ್ದ ಲಾಭವನ್ನ ದುಪ್ಪಟ್ಟು ಮಾಡಬಲ್ಲವು. ಪ್ರಕೃತಿಯ ಬಿಸಿಯ ನಡುವೆಯೂ ತಂತ್ರಜ್ಞಾನ ಮತ್ತು ವಿಜ್ಞಾನದ ನೆರವಿನಿಂದ ನಿಮ್ಮ ಶ್ರಮದ ಫಲವನ್ನ ಕಾಪಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರವನ್ನ ಸಂಪರ್ಕಿಸಿ.